ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ರೆಸಿಪಿ, ಸ್ಪ್ರೌಟ್ಸ್ ಸಲಾಡ್ ರೆಸಿಪಿ ಆ್ಯಂಡ್ ಮ್ಯಾಂಗೋ ಸ್ಮೂದಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಯೋಗ, ಮೆಡಿಟೇಷನ್, ಅಫರ್ಮೇಷನ್, ಫ್ರೈಡೇ ಪೂಜೆ ಇದೆಲ್ಲನೂ ಇವತ್ತಿನ ವ್ಲಾಗಲ್ಲಿ ಇದೆ ಅಂತ ಹೇಳ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾನು ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊಂಡಿದ್ದೆ. ಮಾರ್ನಿಂಗ್ 4 o'clock ಎದ್ದು ಟೆರೆಸ್ ಮೇಲೆ ಯೋಗ ಮಾಡ್ತಾ ಕೂಡ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಬಟ್ ಟೆರೆಸ್ ಮೇಲೆ ಮಾಡೋಕ್ಕಾಗಲ್ಲ, ಯಾಕಂದರೆ 4 o'clock ಎದ್ದು ನೋಡಿದರೆ ಮಳೆ ಫುಲ್ ಜೋರಾಗಿ ಬರ್ತಾಯಿತ್ತು. ಸೊ ಹಾಗಾಗಿ ಟೆರೆಸ್ ಮೇಲೆ ಮಾಡೋಕ್ಕಾಗಲ್ಲ. ಮತ್ತು ಮನೆಯಲ್ಲಿ ಒಳಗಡೆ ಶೂಟ್ ಮಾಡ್ಕೊಂಡು ಮಾಡೋಣ ಅಂತ ಅಂದರೆ ಇಲ್ಲಿ ಮನೆ ತುಂಬ ಬರೀ ಸೋಫಾಗಳೇ ತುಂಬ್ಕೊಂಡಿದ್ದಾವೆ, ಸರಿಯಾಗಿ ವಿಡಿಯೋನ ಶೂಟ್ ಮಾಡೋಕ್ಕಾಗಲ್ಲ. ನಾನು ಪ್ರತಿಯೊಬ್ಬ ಹೌಸ್ ವೈಫ್ಗೂ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳಿ, ಎದ್ದುಬಿಟ್ಟು ನಿಮಗೋಸ್ಕರ ಅಂತ ಒಂದು 30ರಿಂದ 40 ನಿಮಿಷ ಟೈಮ್ ಕೊಡಿ. ಹೇಗೆ ಅಂತ ಅಂದರೆ ಯೋಗ, ಮೆಡಿಟೇಷನ್, ಅಫರ್ಮೇಷನ್, ಗ್ರ್ಯಾಟಿಟ್ಯೂಡ್ನ ಬರೆಯೋದು, ಹಾಗೆ ಜರ್ನಲ್, ನಿಮ್ಮ ಭಾವನೆಗಳನ್ನು ಒಂದು ಬುಕ್ಕಲ್ಲಿ ಬರೆಯೋದನ್ನು ಕಲೀರಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಲೈಫಲ್ಲಿ ಒಂದು ಮ್ಯಾಜಿಕ್ ವಿಲ್ ಹ್ಯಾಪನ್ ಅಂತ ಹೇಳ್ತೀನಿ. 90% ಹೌಸ್ ವೈಫ್ಗಳು ಹೇಗಿರ್ತಾರೆ ಅಂದರೆ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಅತ್ತೆ, ಮಾವ, ಗಂಡ, ಮಕ್ಕಳು, ಮೈದ್ನ, ಫ್ಯಾಮಿಲಿಗೋಸ್ಕರನೇ ಕೆಲಸ ಮಾಡ್ತಾರೆ. ಅವ್ರ ಕಡೆಗೆ ಅವ್ರಿಗೆ ಒಂದು ಸ್ವಲ್ಪನೂ ಗಮನನೇ ಇರೋದಿಲ್ಲ. ಈ ಥರ ಇರೋ ಹೆಣ್ಮಕ್ಳು ದಯಮಾಡಿ ಬದಲಾಗಿ. ನೀವು ಬದಲಾಗಿಲ್ಲ ಅಂತ ಅಂದರೆ ಇನ್ಯಾರೋ ಬಂದು ನಿಮ್ಮನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮನ್ನು ನಾವು ಪ್ರತಿ ದಿನದಿಂದ ದಿನಕ್ಕೆ ಬದಲಾವಣೆನ ನಮ್ಮ ಲೈಫಲ್ಲಿ ನಾವೇ ತಂದ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಕೆಲವೊಂದು ಸ್ಟ್ರೆಚಸ್ನ ಮಾತ್ರ ಶೂಟ್ ಮಾಡಿಕೊಂಡೆ, ಎಲ್ಲನೂ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನಿವಾಗ ಪ್ರಾಣಾಯಾಮನ ಮುಗಿಸಿದಾದ್ಮೇಲೆ ಮೆಡಿಟೇಷನ್ನ ಮಾಡ್ತಾ ಇದ್ದೀನಿ. ಯೋಗ ಮತ್ತು ಮೆಡಿಟೇಷನ್ ನನಗೆ ಮರುಜೀವ ಕೊಟ್ಟಂತಹ ಒಂದು ಅದ್ಭುತವಾದ ಶಕ್ತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿವಾಗ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡಿದ್ದಾದಮೇಲೆ ತಲೆ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಯಾಕಂದರೆ ಇವತ್ತು ಫ್ರೈಡೇ ಇದೆ ಅಲ್ವಾ, ಸೊ ಹಾಗಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಎಲ್ಲನೂ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಲಕ್ಷ್ಮಿನ ಕೂರಿಸೋದಕ್ಕೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ರಂಗೋಲಿನ ಹಾಕ್ಬಿಟ್ಟು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಷತೆ ಕಾಳುಗಳನ್ನ ಹಾಕಿ ಇಟ್ಟಿದ್ದೀನಿ. ನಾನಿವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ನ ಮಾಡ್ತೀನಿ. ಅಪ್ಪಾಜಿ ಮತ್ತು ಅಣ್ಣನಿಗೆ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟನ್ನು ಮಾಡಿಕೊಟ್ಟಿದ್ದೆ. ಸೊ ನನಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಸ್ಪ್ರೌಟ್ಸ್ ಸಲಾಡ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊಳಕೆ ಬಂದಿರೋ ಕಾಳುಗಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು, ಮಡಿಕೆ ಕಾಳು, ಅಲಸಂದಿ ಕಾಳು, ಹಾಗೆ ಬಟಾಣಿ ಮತ್ತು ಶೇಂಗಾನ ಎಲ್ಲನೂ ಮೊಳಕೆ ಒಡಿಸಿದಾದ್ಮೇಲೆ ಕುಕ್ಕರಲ್ಲಿ ಒಂದು ವಿಸಲ್ನ ಹಾಕಿಸ್ಕೊಂಡಿದ್ದೀನಿ. ಕ್ಯಾರೆಟು, ಸೌತೆಕಾಯಿ, ಹಾಗೆ ಒಂದು ಗ್ರೀನ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ, ಆಮೇಲೆ ಅರ್ಧ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಪನ್ನೀರನ್ನು ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ, ಅಂದರೆ ಸಾಫ್ಟ್ ಆಗುತ್ತೆ. ನೀವು ಕ್ಯೂಬ್ ಥರ ಕಟ್ ಮಾಡಿ ಕೂಡ ಹಾಕೋಬೋದು. ಇದೆಲ್ಲನೂ ನಾನು ಇದಕ್ಕೆ ಹಾಕ್ಕೊಂಡಿದ್ದಾದಮೇಲೆ ನಾನಿವಾಗ ತುರಿದಿರೋ ಅಂಥ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಜೀರಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಪಿಜ್ಜಾ ಮೇಲೆ ಹಾಕ್ತಿರಲ್ಲ ಆರಿಗೋನೋ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಇದ್ದರೆ ಆ ಥರ ಹಾಕ್ಕೋಬೋದು. ನಾನಿವಾಗ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಫ್ ಲೆಮನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೀವು ಮತ್ತೆ ರುಚಿ ನೋಡಿಕೊಂಡು ನಿಮ್ಗೆ ಯಾವ್ದು ಜಾಸ್ತಿ ಬೇಕು, ಪೆಪ್ಪರ್ ಜಾಸ್ತಿ ಬೇಕಾದರೆ ಪೆಪ್ಪರ್ ಜಾಸ್ತಿ, ಹಾಗೆ ನಿಮ್ಗೆ ಏನು ಬೇಕಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಏನು ಇಷ್ಟ ಅಲ್ಲ ಅದೆಲ್ಲನೂ ಇದಕ್ಕೆ ಸೇರಿಸ್ಕೋಬೋದು. ದಿ ಬೆಸ್ಟ್ ಹೈ ಪ್ರೋಟೀನ್ ಸಲಾಡ್ ರೆಸಿಪಿ ಅಂತಲೇ ಹೇಳ್ತೀನಿ. ಇದನ್ನ 1 ಕಪ್ ತಿಂದರೆ ಸಾಕು. ನೀವು ಒಂದು ದಿನಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಪ್ರೋಟೀನ್ ಎಲ್ಲ ಕೊಟ್ಬಿಡತ್ತೆ ಇದು. ನೀವು ಬರೀ ರೊಟ್ಟಿ ಆಮೇಲೆ ಪಲ್ಯ, ದಿನ ಚಪಾತಿ ಒಂದೇ ಥರ ನೀವು ಅದನ್ನು ತಿನ್ನೋದ್ರಿಂದ ನಿಮ್ಗೆ ಯಾವ ಪ್ರೋಟೀನು ಸಿಗೋದಿಲ್ಲ.
1 ಗ್ರಾಮ್ ಕೂಡ ಪ್ರೋಟೀನ್ ಸಿಗೋದಿಲ್ಲ. ಒಬ್ಬ ಮನುಷ್ಯ 50 kg ಇದ್ದಾನೆ ಅಂತ ಅಂದರೆ ಅವನಿಗೆ 50 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕಂತೆ. 50 ಗ್ರಾಮ್ ಪ್ರೋಟೀನ್ ಇರಲಿ, ನಾವು 2 ಗ್ರಾಮ್ ಅಷ್ಟು ಕೂಡ ನಾವು ಪ್ರೋಟೀನ್ನ ತಗೊಳ್ಳೋದಿಲ್ಲ. ನಾನಿಲ್ಲಿ ಸಲಾಡ್ ಜೊತೆಗೆ ಮ್ಯಾಂಗೋ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಂಗೋನ ಈ ಥರ ಪೀಸಸ್ ಆಗಿ ಕಟ್ ಮಾಡಿಕೊಂಡು 5 ಬಾದಾಮಿ ನೆನೆಸಿಟ್ಟು ಇಟ್ಕೊಂಡಿರುವಂಥದ್ದು, 5 ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವೀಟ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಹನಿನ ಹಾಕ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ. ಶುಗರ್ನ ತಿನ್ನೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ನಾನು ನೀರನ್ನು ಹಾಕ್ಬಿಟ್ಟು ಸ್ಮೂತಾಗಿ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದಾದಮೇಲೆ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 7 ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿನ ನಾನು ರಾತ್ರಿ ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಚೆನ್ನಾಗಿ ಬಾಯ್ಲ್ ಮಾಡಿದ್ದಾದಮೇಲೆ ಅದನ್ನು ನೀರಲ್ಲಿ ತೊಳೆದಿದ್ದೀನಿ. ನೀರಲ್ಲಿ ತೊಳೆದಿದ್ದಾದಮೇಲೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಮಾತ್ರ ಮಾಡ್ಕೊಂಡಿರಲ್ಲ, ಜಾಸ್ತಿ ಮಾಡ್ಕೊಂಡಿರ್ತೀನಿ. ಈ ಥರ ಏನಾದರೂ ಸ್ಮೂತಿ ಮಾಡ್ಕೊಂಡಿರ್ತೀನಲ್ವ, ಆವಾಗ ನಾನು ಅದನ್ನು ಸಬ್ಬಕ್ಕಿನ ಬಳಸ್ಕೊತೀನಿ. ನನಗೆ ಆ ಥರ ಇರೋದ್ರಿಂದ ಸ್ಮೂತಿನ ತಿನ್ನಬೇಕಾದ್ರೆ ಮಧ್ಯ ಒಂದೊಂದು ಸಬ್ಬಕ್ಕಿ ಲಮ್ಸ್ ಬರ್ತಾ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಅದು ಯಾವಾಗ ಬೇಕು ಆವಾಗ ನಾವು ಬಳಸ್ಕೊತೀನಿ. ಸೊ ಹಾಗಾಗಿ ಇವಾಗ ಮೇಲೆ ಚಿಯಾ ಸೀಡ್ಸನ್ನು ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡ್ಬೋದು ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಇವಾಗ ಇದೆಲ್ಲ ನನ್ನ ರೊಟ್ಟಿನ ಮುಗಿಸ್ಕೊಂಡಿದ್ದಾದ್ಮೇಲೆ ಮಧ್ಯಾಹ್ನ ಅಪ್ಪ ಮತ್ತು ಅಣ್ಣನಿಗೆ ಅಂತ ಹೇಳ್ಬಿಟ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ. ಕಡಿಮೆ ಪಲ್ಯನ ಹಾಕ್ಕೊಂಡು 3 ರಿಂದ 4 ರೊಟ್ಟಿನ ತಿನ್ನೋದ್ರಿಂದ ನಮ್ಗೆ ಯಾವ ಪ್ರೋಟೀನು ಸಿಗೋದಿಲ್ಲ. ಸೊ ಸಾಧ್ಯ ಆದಷ್ಟು ಪ್ರೋಟೀನ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು 1 ಟೈಮ್ ಆದರೂ ಈ ಥರ ಸ್ಪ್ರೌಟ್ಸ್ ಆಗಿರ್ಬೋದು, ಏನಾದರೂ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ನಿ ಹೆಣ್ಮಕ್ಳು. ಯಾಕಂದರೆ ಬರೀ ಕೆಲಸ ಮಾಡ್ತಾ ನಮ್ಮನ್ನು ನಾವು ಮರ್ತ್ಕೊಂಡ್ರೆ ಮುಂದೆ ಯಾರು ನಮಗೆ ಹೆಲ್ತ್ ಅಪ್ಸೆಟ್ ಆದಾಗ ಯಾರೂ ಬಂದು ನಮ್ಗೆ ಸಹಾಯ ಮಾಡೋದಕ್ಕಾಗಲ್ಲ. ನಾನು ರೊಟ್ಟಿ ಚೌಳಿಕಾಯಿ ಪಲ್ಯ ಎಲ್ಲ ಮಾಡಿ ಮುಗಿಸಿದ್ದಾದ್ಮೇಲೆ ನನ್ನ ಡೈಲಿ ಕ್ಲಾಸಸ್ ಇತ್ತು. ಸೊ ಹಾಗಾಗಿ ನನ್ನ ಕ್ಲಾಸಸ್ನ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಈ ಕೋಕೋ ಪೌಡರ್ ಡಬ್ಬಾಗೆ ಜಸ್ಟ್ 90 ರೂಪಿ. ನೀವು ಸಾಕಷ್ಟು ಸರಿ ಯೂಸ್ ಮಾಡ್ಕೋಬೋದು ಇದನ್ನು. ಇದರಲ್ಲೇ ನೀವು ಸ್ಮೂತಿಗಳನ್ನ ಮಾಡ್ಕೋಬೇಕಾದ್ರೆ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಟೇಸ್ಟೇ ಚೇಂಜ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಬ್ರೈನ್ ಶಾರ್ಪ್ ಆಗುತ್ತೆ. ಆಮೇಲೆ ಹಾರ್ಟ್ ಏನಿರತ್ತಲ್ಲ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೆಲಿಬ್ರಿಟಿಗಳು ಎಲ್ಲ ಮನೇಲೇ ಈ ಥರ ಸಿಂಪಲ್ ಆಗಿ ಮನೇಲೇ ಚಾಕ್ಲೇಟ್ ಮಾಡ್ಕೊಂಡು ತಿಂತಾರೆ. ಬರೀ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಚಾಕ್ಲೇಟ್ನ ಯಾವ ಥರ ಮನೇಲೇ ಮಾಡ್ಕೋಬೇಕು ಹೆಲ್ದಿಯಾಗಿರೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. 1 ಕಪ್ ಅಷ್ಟು ನಾನು ಕೋಕೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಪ್ಪಿಂದ ಸೇಮ್ ಮೆಜರ್ಮೆಂಟಲ್ಲಿ 1 ಕಪ್ ಅಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ. ಇದು ಬೆಲ್ಲದ ಪೌಡರ್. ನಿಮ್ಮ ಹತ್ರ ಗಟ್ಟಿ ಬೆಲ್ಲ ಇದ್ದರೆ ಅದನ್ನು ಕುಟ್ಟಿ ಬೇಕಿದ್ರೆ ನೀವು ಸೇಮ್ ಅದೇ ಅಳತೆಗೆ 1 ಕಪ್ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಇವಾಗ ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ನಾನು ಇಲ್ಲಿ ಬೆಣ್ಣೆನ ತೊಗೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂತ ಅಂದರೆ ತುಪ್ಪ ಕೂಡ ಹಾಕೋಬಹುದು. 3 ನಾನು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಇದನ್ನ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಮಿಲ್ಕ್ ಪೌಡರ್ನ ಕೂಡ ಯೂಸ್ ಮಾಡ್ಕೋಬೋದು. ಹಾಲಿನ ಪೌಡರ್ ಇರತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಅದನ್ನು ಒಂದು ಅರ್ಧ ಕಪ್ ಅಷ್ಟು ಬೇಕಿದ್ರೆ ನೀವು ಇದಕ್ಕೆ ಸೇರಿಸ್ಕೋಬೋದು. ಇವಾಗ ಇದನ್ನ ಸ್ಮೂತಾಗಿ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬಂದರೆ ಹೆಲ್ದಿಯಾಗಿರೋ ಹೋಮ್ ಮೇಡ್ ಚಾಕ್ಲೇಟ್ ರೆಡಿ ಆಯಿತು. ಇಷ್ಟೇ ಸಿಂಪಲ್ ರೆಸಿಪಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಈ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನಮಗೆ ಯಾವ ಶೇಪಿಗೆ ಬೇಕಲ್ಲ ಆ ಶೇಪಲ್ಲಿ ನಾವು ಇದನ್ನು ಚಾಕ್ಲೇಟ್ ಥರ ರೆಡಿ ಮಾಡಿಕೊಂಡ್ರೆ ಆಯಿತು. ನೀವು ಉಂಡೆ ಬೇಕಿದ್ರೆ ಉಂಡೆ ಥರ ಕಟ್ಕೋಬೋದು, ಇಲ್ಲ ಅಂತಂದರೆ ಕ್ಯೂಬ್ ಥರ ನೀವು ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ನಾನು ಕ್ಯೂಬ್ ಥರ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ತೀನಿ. ನಾನಿವಾಗ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹೆಲ್ದಿಯಾಗಿರೋ ಹೋಮ್ ಮೇಡ್ ಚಾಕ್ಲೇಟ್ ರೆಡಿ ಆಯಿತು. ಹೊರಗಡೆ ನೀವು ಏನಾದರೂ ಚಾಕ್ಲೇಟ್ ತಿಂದರೆ ಅದರಲ್ಲಿ ರಿಫೈನ್ಡ್ ಶುಗರ್ ಇರುತ್ತೆ, ರಿಫೈನ್ಡ್ ಆಯಿಲ್ ಇರುತ್ತೆ. ಇದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಅದರಲ್ಲಿ. ಮನೆಯಲ್ಲೇ ಮಾಡಿರುವಂಥ ಹೆಲ್ದಿಯಾಗಿರೋ ಚಾಕ್ಲೇಟ್ ಇದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮುಗ್ದೋಯ್ತು. ಇವಾಗ ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಚಾಕ್ಲೇಟ್ ಅಂದರೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಕೂಡ ಹಾಕ್ಬೋದು. ನೀವು ಇದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅಂದರೆ ನೀವು ಇದಕ್ಕೆ ಮಿಲ್ಕ್ ಪೌಡರ್ನ ಸೇರಿಸ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಮಿಲ್ಕ್ ಪೌಡರ್ ಇರಲಿಲ್ಲ, ಸೊ ಹಾಗಾಗಿ ನಾನು ಸೇರಿಸಿಲ್ಲ. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿ ಯು ಸೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.